Hi guys, welcome back to my channel. Part 2. Hey guys, welcome back to my channel. So part 2 of exam vlog. ಇವತ್ತು ಡೇ 3. ಅಲ್ಲಿ ನೀವು ನೋಡ್ಬೋದು ನಾನು ರೋಡಲ್ಲಿರೋ ಡಾಗಿ ಅಂದರೆ ಡಾಗಿ. ಸೊ ಅದು ಅವ್ರ ಮನೇಲಿ ಒಂದು ನಾಯಿ ಇದೆ, ಅದಕ್ಕೋಸ್ಕರ ಅದನ್ನೊಳಗೆ ನೋಡಿ ಅದಕ್ಕೆಲ್ಲ ತಿನ್ನಿಸ್ತಾವಳೆ. ಇಲ್ವಾ ಪಾಪ ಹಸು ತಾನೆ ಪಾಪ ಅದು ಪರ್ದಾಡ್ತಾರ ನೋಡ್ಕೊಂಡು ಹೆಂಗಿರಕ್ಕಾಗತ್ತೆ. ನಮಗಾದ್ರೂ ಬಾಯಿ ಆಂಟಿ ತುಂಬ ಒಂಥರಪ್ಪ ನೋಡಿಬೇಕು. ಇವತ್ತು ಡೇ 3. ಏನಂದರೆ ಯಾವ ಎಕ್ಸಾಮ್ ಇದೆ ನಮಗೆ? ಪಿ ಆರ್ ಒ ಎಮ್ ಫುಲ್ ಫಾರ್ಮ್ ಏನು ನಂಗೆ ಗೊತ್ತಿತ್ತೊಳಗೆ ಗೊತ್ತಿಲ್ಲ ಅಂತ. ಸೊ ಬೇಸ್ ಎಕ್ಸಾಮ್ ಹೋಗ್ತದೆ. ಈ 7 minutes ನೋಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. 2000 years later. ನೋಡಿ ಹಿಂಗೂ ಮಾಡ್ಬೋದು. ನನ್ನ ಲಿಪ್ಸ್ಟಿಕ್ ಎಲ್ಲ ನಾನು ಯಾಕೆ ನಂದು ಇಲ್ಲ, ನಾನು ತಿಂದಿದೆ. ಸೊ ಏನೋ ಇವತ್ತು ಚೆನ್ನಾಗೇ ಇಲ್ಲ. ಎಕ್ಸಾಮ್ ತಾನೇ ಬರೆಯೋಕೆ ಬಂದಿಲ್ಲ ಅಲ್ವಾ? ಸೊ ಆಗೋಯ್ತು ಇವತ್ತಿನ ಎಕ್ಸಾಮು. ಈಸಿನೇ ಇತ್ತು ತುಂಬ. ಥಿಯರಿ ಸಬ್ಜೆಕ್ಟ್ಸ್ ಓದ್ಬೋದು, ನೆಕ್ಸ್ಟ್ ಇರೋದು ಇನ್ಕಮ್ ಟ್ಯಾಕ್ಸ್ ಇಬ್ಬರು ಏನು ಬರೋಲ್ಲ. ಸೊ ಇವಾಗ ಅದನ್ನು ಓದಬೇಕು, ಬರೀಬೇಕು. ನನಗೆ ಫುಲ್ ನಿದ್ದೆ ಆಮೇಲೆ ಊಟ ಮೇಲೆತ್ತು, ಅಷ್ಟು ಮೇಲೆತ್ತು ಬಿಡ, ಇಷ್ಟು ಮೇಲೆತ್ತು. ನಮ್ಮ ಫ್ರೆಶ್ ಹಿಂಗೆ ಕಾಣುತ್ತೆ, ತುಂಬ ಕಾಣುತ್ತೆ. ನನಗೆ ಆಗ್ತಿಲ್ಲ. ನೋಡಿದೆ ನಿನ್ನೆ ನಮ್ಮ ಔಟ್ಫಿಟ್ ಅಷ್ಟೇ. ನಾನು ಚೆನ್ನಾಗಿಲ್ಲ ನಂದು. ಇಲ್ಲ, ಇದು ನಮ್ಮ ಅಕ್ಕದು ಹಳೇದು, ಅದಕ್ಕೆ ಇವತ್ತೆಲ್ಲ ಔಟ್ಫಿಟ್ ಎಲ್ಲ ತೋರಿಸ್ತೀನಿ. ಹೊಸ ಔಟ್ಫಿಟ್ ಅಂದರೆ ಮಾತ್ರ ತೋರಿಸ್ತೀನಿ. ಅಯ್ಯೋ, ನೀನು ಹಿಂಗೆ ಹಾಕ್ಬೇಡ ಅದನ್ನ. ಹಂಗೆ ಹಾಕ್ತೀನಿ ನಾನೇನು ಕಟ್ ಮಾಡಲ್ಲ, ಎಡಿಟ್ ಮಾಡಲ್ಲ. ಸೊ ನಿಂದು ಕಾಂಟ್ಯಾಕ್ಟ್ ಕೂಡ ಟ್ರೈ ಮಾಡೋಣ ಅಲ್ಲ? ಬ್ಲಾಗಲ್ಲಿ ಕಂಟೆಂಟೇ ಇಲ್ಲ. ಇಲ್ಲೇ ಟ್ರೈ ಮಾಡೋದ? ಹಿಂಗೆ ಹಚ್ಕೋ, ಅದನ್ನ ವ್ಲಾಗಲ್ಲೇ ಹಚ್ಕೊಬಿಡು. ಇದನ್ನ ನಾನು ಕೂಡ ಆರ್ಡರ್ ಮಾಡಿದ್ದೀನಿ. ಬಟ್ ಮಿರರ್ ಕೊಡು, ಮಿರರ್ ನನ್ನ ಬ್ಯಾಗ್ ಹಾಕ್ಕೊಂಡೇ ಇರೋದು. ಹಸುವು ಎಕ್ಸ್ಟ್ರೀಮ್. ನಿಂಗೆ ಹಸುವಾ? ತಿನ್ನಲ್ಲ. ನಾನಿಲ್ಲೆಲ್ಲ ಕಾಂಟ್ರೋಲ್ ಮಾಡ್ತೀನಿ. ಏನು ಡಿಫ್ರೆನ್ಸ್ ಅಲ್ಲ? ಇಲ್ಲಿ ನೋಡ್ಕೊ, ನೀಟಾಗಿ ನೋಡ್ಕೊ. ಅಲ್ಲಿ ನೋಡು, ನಿಮಗೆ ಗ್ಲಾಸಿ ಫಿನಿಶ್ ಇದೆ. ಇಲ್ಲಿ ನೋಡು, ಈ ಕಡೆ ಮ್ಯಾಟ್ ಫಿನಿಶ್ ಇದೆ. ಇದೇನದು? ಹೊಡೆದೋಗ್ತೈತೆ ಅಷ್ಟು ಬೇಗ? ಇಲ್ಲಿ ಡಿಫ್ರೆನ್ಸ್ ನೋಡೋಣ. ಏನು ಡಿಫ್ರೆನ್ಸ್? ನಾನೇನು ಹಾಕಿಲ್ಲ ಅಲ್ವಾ? ಇಲ್ಲ, ಆಗ್ತೈತೆ. ನಿಮಗೆ ಇಲ್ಲಿ ಇಟ್ಕೊಂಡು ನೋಡು. ಹೌದು ಅಲ್ವಾ? ಹಾಂ, ನೋಡಲ್ಲಿ, ಇಲ್ಲಿ ನೋಡು, ನಿನಗೆ ಗೊತ್ತಾಗತ್ತೆ. ಇಲ್ಲಿ ನೋಡಿ, ನೀನು ಇಲ್ಲಿಗೆ ಹಾಕಿಲ್ಲ. ಅಲ್ಲಿಗೆ ಹಾಕು ನೋಡು. ಹೌದು, ಈಗ ಚೆನ್ನಾಗಿದೆ ಅಲ್ವಾ? ನಾನು ಆರ್ಡರ್ ಮಾಡ್ತೀನಿ. ಗೊತ್ತಾ? ಚೆನ್ನಾಗಿದೆ ಅಲ್ಲ? ಹಿಂಗೆ ಕೊಟ್ಟಿದ್ರಾ? ಇಲ್ಲ, ಈ ಪಫ್ ಆಚೆ ಕೊಟ್ಟಿದ್ರು, ನಾನು ಪಫ್ ಒಳಗೆ ಎತ್ತಿಟ್ಬಿಟ್ಟೆ. ಆಚೆ ಇದ್ರೆ ಗಲೀಜಾಗುತ್ತೆ. ಇನ್ನು ನೀವು ನೋಡ್ಕೊಳ್ಳಿ ಹೆಂಗಿದ್ದೀರಾ ಅಂತ. ಏನು ಹೇಳ್ತೀನೋ ಇದು ನಿಮಗೆ ಅನ್ನೋದು ಮೇಕಪ್ ಬ್ಯಾಗ್ ಇಲ್ಲಿ ಅದು ನೋಡಿ ಎಷ್ಟು ಗಲೀಜಾಗೈತೆ. ಅದು ಪರವಾಗಿಲ್ಲ, ಒಳಗಡೆ ಇರೋ ಕಂಟೆಂಟ್ ಇಂಪಾರ್ಟೆಂಟ್. ಇದು ಯಾವುದು ಮಾರ್ಸಾ? ಮಾರ್ಸ್ತು. ಇನ್ನೊಂದು ಕಳ್ದಾಕೊಂಡ್ಬಿಟ್ಟಿದ್ದಾಳೆ. ಇದು ಬ್ಲಶ್ಶು, ಇದು ಕಾಂಪ್ಯಾಕ್ಟು, ಇದು ಲಿಪ್ಸ್ಟಿಕ್ಕು, ಇದು ಪರ್ಫ್ಯೂಮು. ಇಲ್ಲ, ಅದು ಬಾಡಿ ಮಿಸ್ಟ್. ಇದೆಲ್ಲ ಕಾಲೇಜಿಗೆ ತರ್ತಾಳೆ. ನನ್ನ ಹತ್ರ ಇವತ್ತು ಪೂಚಿಲ್ಲ, ಅದಕ್ಕೆ ಇದು ಹೇಳ್ತಾಳೆ. ಇದು ಮಿರರು, ಇದು ಇನ್ನೊಂದು ಕಾಂಪ್ಯಾಕ್ಟು. ಇದೇನದು? ಅದು ಬಾಡಿ ಲೋಷನ್. ಕಾಲು ಹೊಡ್ಕೊಳ್ಳುತ್ತಲ್ಲ ಅದಕ್ಕೆ. ಒಂದು ಐಬ್ರೋ ಪೆನ್ಸಿಲ್, ಒಂದು ಲಿಪ್ ಪೆನ್ಸಿಲ್. ಇವತ್ತೇ ಕಮ್ಮಿ ತಂದಿರೋದು. ಇವತ್ತು ನೀಟಾಗಿ ಅಂದರೆ ಏನು ಬೇಕು ಬೇಕು ಅಷ್ಟೇ ಇದೆ. ಎಕ್ಸಾಮ್ ಅಲ್ವಾ, ಅಷ್ಟು ರೆಡಿ ಆಗಲ್ಲ ಅಂತ. ಅಷ್ಟು ರೆಡಿ ಆಗೋದು ಅಷ್ಟೇ ಗೈಸ್. ಇವತ್ತಿನ ವ್ಲಾಗ್ ಹೋಗಿ ಎಲ್ಲರೂ ಓದ್ಕೊಳ್ಳಿ, ನಾವು ಓದ್ಕೊಳ್ತೀವಿ. ಹಿಂಗೆ ನಿಂಗಿದ್ದೀನಿ ನಾನು. ನೀನು ಹಂಗೆ ಇರ್ತೀನಿ.
ಹಿಂಗಾಗ್ಬಿಡ್ತೀಯ, ನಾನು ಯಾಕೆ ಹಿಂಗಾಗಿ. ಸೊ ಹಾಯ್ ಗೈಸ್, ಇದು ಡೇ 4 ಇನ್ಕಮ್ ಟ್ಯಾಕ್ಸ್ ಇದ್ದಿದ್ದು. ಹೆಂಗೆ ಬರ್ತದೆ ಪಾಸ್ ಆಗ್ತೀವಿ ಅಷ್ಟೇ. ಇವತ್ತು ಪೇಪರೇ ಡಿಫ್ರೆಂಟಾಗಿ ಕೊಟ್ಟಿದ್ರು. ಸೊ ಇಬ್ಬರು ಅಷ್ಟೊಂದು ಚೆನ್ನಾಗಿ ಬರ್ತಿರಲ್ಲ ಎಕ್ಸಾಮ್, ಅದಕ್ಕೆ ತಿಂತಾಯಿದ್ವಿ. ಏನು ತಿಂತಾಯಿದ್ವಿ? ಮಸಾಲೆ ಪೂರಿ, ಆಮೇಲೆ ಗೋಬಿ ಮಂಚೂರಿ, ಗೋಬಿ ಅಷ್ಟೇ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮದು ಡೇ ಯಾರದು 5th. ಆ್ಯಂಡ್ ಇವತ್ತು ನಮಗಿರೋ ಎಕ್ಸಾಮ್ ಬಂದು BLP. ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ಬ್ಯಾಂಕಿಂಗ್ ಪ್ರಾಕ್ಟೀಸಸ್ ಆ್ಯಂಡ್ ಲಾ. ಫುಲ್ ಫಾರ್ಮ್ ಅದು. ಬರೀ ಬ್ಯಾಂಕ್ ಬಗ್ಗೆನೇ ಇರೋದು. ಓದಿದ್ದೀನಲ್ಲ, ಅದಕ್ಕೆ ಗೊತ್ತು. ಸೊ ಓದಿದ್ದೀವಿ ಇವತ್ತಿಂದು 2 years ಪೇಪರ್ ಅಷ್ಟೇ. ಫುಲ್ ದಮ್ ಅಂತ ಬರ್ಬಿಟ್ಟು ಬರೆಯೋದು. ಆಚೆ ಬಂದ್ಮೇಲೆ ಒಂದು ಹೇಳ್ತೀವಿ ನೋಡು ಹೆಂಗೆ ಬರುತ್ತೆ ಅಂತ. ಅವಾಗ ಪೇಪರ್ ನೋಡಿಲ್ಲ ಇನ್ನು, ಅದಕ್ಕೆ ಎಷ್ಟು ಕಾನ್ಫಿಡೆನ್ಸು. ಪೇಪರ್ ನೋಡೋದ್ಮೇಲೆ ಏನು ಕಾನ್ಫಿಡೆನ್ಸ್ ಅಂತ 5-6 ಮಿನಿಟ್ಸ್ ಐತೆ ಅಷ್ಟೇ ಎಕ್ಸಾಮ್ಗೆ. ಇಬ್ರು ಚಿಲ್ಲಾಗಿ ಹೋಗ್ತಾ ಇದ್ದೀವಿ. ನಾನು ಇನ್ನೇ ಓದಬೇಕು. ಇಲ್ಲ ಅವಳೇ ಓದ್ಕೊ ಬಂದಿರೋದು. ಅವಳು ಓದ್ಕೊ ಬಂದು ನನಗೆ ಎಕ್ಸ್ಪ್ಲೇನ್ ಮಾಡಿರೋದು. ಅದ್ರಲ್ಲಿ ನಾನು ಅರ್ಥ ಮಾಡ್ಕೊಂಡು ನಾನು ಬರೆಯೋದು. ಅಂದರೆ ChatGPTಗಾಗಿ ಲಾಸ್ಟಲ್ಲಿ ಇಟ್ಕೊಂಡಿರ್ತೀನಿ ಸುಮ್ಮನೆ ರಿವೈಸ್ ಮಾಡ್ಕೊಂಡು. ಸೊ ಅದನ್ನ ಒಂದ್ಸತಿ ನೋಡ್ಕೊಂಡ್ಬಿಡ್ತೀನಿ. ಸೊ ಹೋಗಿ ಚೆನ್ನಾಗಿ ಎಕ್ಸಾಮ್ ಬರೆದು ಬರೋಣ. ವಿಶಸ್ ಆಲ್ ದ ಬೆಸ್ಟ್. ಓಕೆ, ಬಾಯ್. 2,000 years later. ಹಚ್ಕೊಳ್ಳೋದು ನನ್ನ ಹತ್ರನೇ ಇದೆ. ಇವ್ರು ಹಚ್ಕೊಳ್ಳೋಣ. ನನಗೆ ಲಿಪ್ಸ್ಟಿಕ್ ಎಲ್ಲ ಓಡೋಗ್ಬಿಡುತ್ತೆ ಅಂತ. ನಿನ್ನ ಮಾರ್ಕ್ಸ್ ಚೆನ್ನಾಗಿ ನನ್ನ ಹತ್ರನೂ ಪಫ್ ನೋಡು. ನಿಂದು ಆಗೈತೆ ಅಲ್ಲ, ಆಗಕ್ಕೆ ಶುರು ಆಗೈತೆ ಇವಾಗ. ನೀನು ಬರಲಿ ಅಂತ ನಾನು ವೇಟ್ ಮಾಡ್ತಾ ಇರೋದು. ನಂಗೆ ಸಿಗ್ತಾ ಇಲ್ಲ. ಆದರೆ ಪಫ್ ಸಕ್ಕತ್ತಾಗೈತೆ. ಹೌದು, ಕ್ವಾಲಿಟಿ ಚೆನ್ನಾಗಿದೆ. ನೀನು ಹೆಂಗೆ ಹಚ್ಕೊಳ್ತೀಯಾ? ನೀನು ಹೇಳಿಕೆ ತಾನೆ ಕಿತ್ತೋಗ್ತಾ ಇತ್ತು. ನಂದು ಹೇಳಿದ್ರೆ ನಾನು ವಾಪಸ್ ಎಳಿಯೋಕ್ಕೆ ಸ್ಟಾರ್ಟ್ ಮಾಡಿ. ಏನೇನೋ ಬರ್ತಾ ಇದ್ದೆ, ಬರೋದು ಬಿಟ್ಟು ಕೊಡು, ನಾನು ಎತ್ಕೊಡ್ತೀನಿ ನಿನ್ನ ಬ್ಯಾಗ್. ಇನ್ಸಲ್ಟ್. ಟೆಕ್ಸ್ಚರ್ ಗೊತ್ತಾಗುತ್ತಲ್ಲ ಅದ್ರದ್ದು. ಒಂದೊಂದು ಹಿಂಗೆ ಎತ್ತು ನೋಡಬಾರ್ದು. ಹಿಂಗೆ ಹುಡುಕ್ಬೇಕು. ಆಚೆನೇ ಬರ್ತಾ ಇಲ್ಲ. ನನ್ನ ಪಫ್ ಚೆನ್ನಾಗಿಲ್ಲ. ನನ್ನ ಪಫ್ ಚೆನ್ನಾಗಿದೆ. ನಂದು ಆಗ್ತಾ ಇತ್ತು ನೋಡು. ನಂದು ನಾನು ಒಂದೇ ಸತಿ ಯೂಸ್ ಮಾಡಿದ್ದು ನಾನು. ನಂದು ಮತ್ತೆ ಏನು ಮಾಡ್ತಾ ಇದೆಯಾ? ನೀನು ಹಂಗೆ ಹೇಳಿದ್ದೆ. ನಾನು ಇವಾಗ ಉಲ್ಟಾ ಎಳಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡ್ಕೋ, ಕಿತ್ತೋಗ್ತೈತೆ ನಂದು. ಈ ಕಡೆ ಡಿಫ್ರೆನ್ಸ್ ತೋರ್ಸೋಣ. ಹೌದು, ಐತೆ. ನಾವು ಆಗಲ್ಲ. ಮೇಕಪ್ಪು ಏನೋ ಉದುರುತ್ತೈತೆ. ಏನದು? ನೀನು ಜಾಸ್ತಿ ಹಚ್ಕೊಂಡಿದ್ಯಾ? ಸ್ವಲ್ಪ ಎತ್ಕೋ. ಲೈಟಾಗಿ ಮಾಡು. ಲೈಟಾಗಿ ಹಿಂಗೆ ಮಾಡಿ ಹಿಂಗೆ ಟ್ಯಾಪ್ ಟ್ಯಾಪ್ ಮಾಡು. ಟ್ಯಾಪ್ 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 ಟ್ಯಾಪ್. ನೋಡು ಎಷ್ಟು ಡಿಫ್ರೆನ್ಸ್ ಕುಸ್ಮಾ. ಟ್ಯಾಪೇ ಮಾಡಲ್ಲ, ಹಾಕೊಂಡು ಪರ ಏನಿದಲ್ಲ. ನೀನು ಉಜ್ತಾ ಇದೆಯಾ, ಅದಕ್ಕೆ ಅದು ಹಂಗೆ ಗೊತ್ತೈತೆ. ಅದರದ್ದೇ ಇವಾಗ ನೋಡು, ನೀನು ಕೈಯಲ್ಲಿ ಹಿಂಗೆ ಅನ್ನು ಬರುತ್ತೆ ನಿನಗೆ. ಸಾಕು, ಟ್ಯಾಪ್ ಟ್ಯಾಪ್. ಇವಾಗ ನೈಸ್ ಆಗ್ಬಿಟ್ಟೆ. ಕ್ಲೋಸ್ ಆಗ್ತೀನಿ. ಅದು ನೀನು ಕರೆಕ್ಟಾಗಿ ಲೈನಾಗಿ ಇಡಬೇಕು. ಹಂಗಿಟ್ರೆ ಆಗಲ್ಲ. ಇದು ಹಿಂಗೆ ಇಡಬೇಕು ನೀನು, ಅವಾಗೆ ಕ್ಲೋಸ್ ಆಗೋದು ನೋಡ್ಕೋಬೇಕಾದ್ರೆ. ಎಕ್ಸ್ಪೀರಿಯನ್ಸ್ಡ್. ನನಗೂ ನೆನ್ನೆನೇ ಗೊತ್ತಾಗುತ್ತೆ. ನನ್ನ ಹತ್ರ ಲಿಪ್ಸ್ಟಿಕ್ ಇದೆ ಗೊತ್ತು. ಎಲ್ಲ ಮಾರ್ಸು. ಇದು ಮಾರ್ಸು. ನಂಗೆ ಇನ್ಸಲ್ಟು. ಇದು ಮಾರ್ಸು. ನಂದು ಇದು ಮಾರ್ಸು. ಅದು ಯಾವುದೋ ಬೇರೆ. ಇಲ್ಲ, ಮೇಟ್ ಮಿನಿ ಮಿನಿ ಮಿನಿ. ನಾನು ನಿಂಗೆ ಹೇಳಿದ್ನ, ನಂಗೆ ಸ್ವಿಸ್ ಬ್ಯೂಟಿ ಇನ್ನೊಂದು ಬಂತು ಅಂತ. ಏನು? ಐ ಶ್ಯಾಡೋ ಪ್ಯಾಲೆಟ್. ಚಿಕ್ಕದು ಕ್ವಾಡ್ ಐ ಶ್ಯಾಡೋ ಪ್ಯಾಲೆಟ್ ಅಂತಾರಲ್ಲ ಅದೊಂದು. ಆಮೇಲೆ ಜೆಲ್ ಐಲೈನರ್ ಕಳಿಸಿ ಬಿದ್ದೈತೆ. ಕೊಡು, ನಮ್ಮ ಅಕ್ಕ ಎತ್ಕೊಂಡು ಹೋದ್ನು. ನಾನು ಯಾವುದು ಐಲೈನರು ಎತ್ಕೊ ಬರ್ತಾಳೆ. ಅಲ್ಲ ಅಂದರೆ ನಾನು ಮುಂಚೆ ಒಂದು ಫ್ಲವರ್ ಮಿರರ್ ಎಲ್ಲಿ ತಂದಿಲ್ಲ ಅನ್ಸುತ್ತೆ. ತಂದಿಲ್ಲ ಇವತ್ತೇನೋ. ಯಾಕೆ ಖುಷಿಗೆ ತಂದಿಲ್ಲ ನಾನು? ನಾವೆಲ್ಲ ತಿನ್ಬಿಡೋದಂತ ಹೋಗ್ಬೇಕಂತ. ಏನು ತಿಂತ? ನೀನಾದರೂ ನಿನ್ನ ಫೋನ್ ನೋಡಿ ಹಚ್ಕೊಳ್ತಿದ್ದೀನಿ. ನಾನು ಕ್ಯಾಮ್ರಾಗೆ ಇಟ್ಬಿಟ್ಟಿದ್ದೀನಿ ನನ್ನ ಮುಖನ. ನನ್ನ ಶೇಡ್ ನೋಡು. ನಾನು ನಿನ್ನಿಂದನೇ ನ್ಯೂಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿ. ನಿಂದು ಇದೇ ಕಲರೇ ಬರುತ್ತೆ. ಲೈಟು ಸಿಮಿಲರು. ಹೌದು, ನ್ಯೂಸ್ ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಇರುತ್ತೆ. ಪಿಂಕು, ಬ್ರೌನು. ತೋರಿಸು, ನನ್ನ ತೋರಿಸು. ತೋರಿಸಿ. ನಾನು ಆದರೂ ಎಣ್ಣೆ ಕುಡಿದು ಇದು ಚೆನ್ನಾಗೇ ಕಾಣ್ತದೆ. ಸಲ್ಲಿ ಚೆನ್ನಾಗಿ ಬರ್ತಾ ಇದೆಯಲ್ಲ. ಹಾಂ, ನಾನು ಅನ್ಕೊಂಡೆ ಇವತ್ತು ಚೂಡಿದಾರ್ ಟೈಪ್ ಹಾಕೊಂಡ್ ಬಂದಿರ್ತೀಯಾ. ಏಕೆ?
ಫ್ರೈಡೇ ಅಲ್ವಾ? ಏ ಇಲ್ಲ, ನಾನು ಅಂದ್ಕೊಂಡೆ ಹಾಕೊಳ್ಳೋಣ ಅಂತ. ಆಮೇಲೆ ಬೇಡ, ಇವಾಗ ಈ ಬಾಕ್ಸ್ ಎಲ್ಲ ತುರ್ಬೇಕು ನನ್ನ ಬ್ಯಾಗಲ್ಲಿ. ನೀಟಾಗಿ ಅರೇಂಜ್ ಮಾಡಿ. ಹೆಂಗೆ ಬರ್ದೆ ಅದು ಸಹ ಮೊದಲೇ ಹೇಳಿಲ್ಲ ಇಬ್ಬರು. ಎಷ್ಟು ಚೆನ್ನಾಗಿ ಕಾಣ್ತಿದ್ವಿ. ಇವಾಗ ಒಂಚೂರು ಮಕ್ಕದ ಹಳ್ಳಿ ಕಳೆ ಬಂದಿದೆ. ಎಕ್ಸಾಮ್ ಹೆಂಗೆ ಗೈಸ್, ನಾನು ಹೇರ್ ಕಟ್ ಮಾಡಿಸ್ಕೊತೀನಿ. ಹೇರ್ ಚೆನ್ನಾಗಿಲ್ಲ ನೋಡಿ, ಸಾಕು. ನಾನು ಮಾಡ್ಸಲ್ಲ, ಇವಾಗ ಬೆಳೀತೈತೆ. ಹೌದು, ನೀನು ಮಾಡಿಸ್ಕೊಡಿ. ಪಾಪ ಕೂದಲು ಕಟ್ ಮಾಡಿಸಿ ಏನು ಮಾಡಬೇಕು ನಾನು ಅನ್ಕೊಂಡು ವರ್ಷಕ್ಕೆ ಒಂದು ಸರ್ತಿ ಮಾಡಿಸ್ಕೊಡ್ತೀನಿ. ನನ್ನ ಬರ್ಡೇಗೆಲ್ಲ ಮಾಡಿಸಿ. ನನಗೆ ಇದು ಹೋಗ್ತಾ ಇಲ್ಲ. ಹಾಯ್ ಗೈಸ್, ಮತ್ತೆ ಎಕ್ಸಾಮ್ ಎಲ್ಲ ಬಂದಿದ್ದೀವಿ. ಆ್ಯಂಡ್ ವಿ ಡಿಡ್ ಆರ್ ಎಕ್ಸಾಮ್ ಸೋ ಗುಡ್, ಚೆನ್ನಾಗಿ ಪರ್ಫೆಕ್ಟ್ಲಿ ಗುಡ್. ಮಾಡಿದ್ದೆ. ಥಿಯರಿ ಇತ್ತು ಅಂತ. ಥ್ಯಾಂಕ್ ಯು ಫಾರ್ ವಿಶಿಂಗ್ ಅಸ್ ಆಲ್ ದ ಬೆಸ್ಟ್.